ಲೋಕಾಯುಕ್ತ ಹುದ್ದೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆಯ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾಗ ತನಗೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿಂದ ಮತ್ತು ಆಗ ಅಧಿಕಾರದಲ್ಲಿದ್ದಂತಹ ಮುಖ್ಯಮಂತ್ರಿ ಸೇರಿದಂತೆ 3 ಮುಖ್ಯಮಂತ್ರಿಗಳಿಂದ ತನಿಖೆಯಲ್ಲಿ ಮುಂದುವರಿಯದಂತೆ ಒತ್ತಡಗಳು ಬಂದಿದ್ವು. ಈ 3 ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಕ್ಕೆ ಸೇರಿದ ಮುಖ್ಯಮಂತ್ರಿಗಳಾಗಿದ್ದರು. ಈ ಒತ್ತಡಗಳಿಗೆ ನಾನು ಮಣಿದಿರಲಿಲ್ಲ. ಅವರಿಂದ ಒತ್ತಡ ಬಂದಿತ್ತೆಂದರೆ ಅವರು ಭ್ರಷ್ಟಾಚಾರ ಎಸಗಿದರು ಎಂದರ್ಥ ಅಲ್ಲವೇ ಎಂದು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆ ತಿಳಿಸಿದ್ದಾರೆ. ಮಂಗಳೂರಿನ ಶಕ್ತಿ ರೆಸಿಡೆನ್ಸಿಯಲ್ ಶಾಲೆಯಲ್ಲಿ ಇಂದು ವಿದ್ಯಾರ್ಥಿಗಳ ಜೊತೆ ನಡೆದಂತಹ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಈ ವಿಷಯವನ್ನು ತಿಳಿಸಿದರು. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿದ್ದ ಸಂದರ್ಭದಲ್ಲಿಯೂ ತನಗೆ ಕೆಲವೊಂದು ಪ್ರಕರಣಗಳಲ್ಲಿ ಒತ್ತಡಗಳು ಬಂದಿದ್ದವು ಎಂದು ವಿವರಿಸಿದರು. ದುರಾಸೆ ಎನ್ನುವುದು ಭ್ರಷ್ಟಾಚಾರಕ್ಕೆ ಮುಖ್ಯ ಕಾರಣ. ಇರುವುದರಲ್ಲಿ ತೃಪ್ತಿಯನ್ನು ಪಟ್ಟುಕೊಳ್ಳುವುದು ಮತ್ತು ಮಾನವೀಯತೆ ಎಂಬ 2 ಮೌಲ್ಯಗಳು ಅತ್ಯಂತ ಮಹತ್ವದ್ದು. ಈ 2 ಮೌಲ್ಯಗಳನ್ನು ಖರೀದಿಸಲು ಸಾಧ್ಯವಿಲ್ಲ. ಅವುಗಳನ್ನು ಮೈಗೂಡಿಸಿಕೊಳ್ಳಬೇಕು. ಈ ಮೌಲ್ಯಗಳಿಂದ ಸಮಾಜದಲ್ಲಿ ಬದಲಾವಣೆ ತರಬಹುದು. ಕಾನೂನಿನ ಚೌಕಟ್ಟಿನಲ್ಲಿ ಗಳಿಸುವ ಗಳಿಕೆಯಿಂದ ಸಿಗುವಂತಹ ತೃಪ್ತಿ ಬೇರೆ ಯಾವುದರಿಂದಲೂ ಸಿಗಲಾರದು. ಲಂಚ ಕೊಡುವುದಿಲ್ಲ ಮತ್ತು ಲಂಚ ಸ್ವೀಕರಿಸುವುದಿಲ್ಲ ಎಂಬ ಮನೋಭಾವವನ್ನು ನಾವು ಬೆಳೆಸಿಕೊಳ್ಳಬೇಕು ಎಂದು ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ತಿಳಿಸಿದರು. ಶಕ್ತಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕೆಸಿ ನಾಯಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಶಕ್ತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸಂಜಿತ್ ನಾಯಕ್ ಸ್ವಾಗತಿಸಿದರು. ಮುಖ್ಯ ಸಲಹೆಗಾರ ರಮೇಶ್ಗೆ ಪ್ರಸ್ತಾವನೆ ಕೈದ್ರು. ಟ್ರಸ್ಟಿ ಡಾಕ್ಟರ್ ಮುರಳೀಧರ ನಾಯಕ್, ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಎಚ್ ವೆಂಕಟೇಶ ಮೂರ್ತಿ, ಶಕ್ತಿ ರೆಸಿಡೆನ್ಸಿಯಲ್ ಶಾಲೆಯ ಪ್ರಾಂಶುಪಾಲ ರವಿಶಂಕರ ಹೆಗ್ಡೆ, ಅವಿನಾ ಕುಟಿನ ಉಪಸ್ಥಿತರಿದ್ದರು. ಮಲೇಷ್ಯಾದ ಕಲಾಲಂಪುರದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಟೆಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಂತಹ ವಿದ್ಯಾರ್ಥಿ ರಿಜ್ವಿತ್ ಮತ್ತು ಬೆಳ್ಳಿ ಪದಕ ಪಡೆದ ವಿದ್ಯಾರ್ಥಿ ನಮಿತ್ ಪಿಸಿ ಅವರನ್ನ ಗೌರವಿಸಲಾಯಿತು. I visited many campuses in the state as well as outside the state of Karnataka, but I think what I saw today is one of the best that I could see. ಲೋಕಾಯುಕ್ತಕ್ಕೆ ಬಂದ ಮೇಲೆ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಅದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ಅಂದು ಸಾಮಾಜಿಕ ತಪ್ಪು ಮಾಡಿದಂಥ ವ್ಯಕ್ತಿಗಳಿಗೆ ಸಮಾಜವೇ ಶಿಕ್ಷೆ ಕೊಡ್ತಾ ಇತ್ತು, ಕಾನೂನಿನ ಅಗತ್ಯ ಇರಲಿಲ್ಲ. ಆ ಶಿಕ್ಷೆ ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಆಗ್ತಾ ಇತ್ತು. ಅದರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ರು. ಇವತ್ತಿನ ಸಮಾಜ ತನ್ನ ಭಾವನೆಗಳನ್ನು ಬದಲಾಯಿಸಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಇವತ್ತಿನ ಸಮಾಜದ ಭಾವನೆಯಿಂದ ಭಾಳಷ್ಟು ಜನರಲ್ಲಿ ಒಂದು ತಪ್ಪು ಭಾವನೆ ಮೂಡಿ ಬಂದಿದೆ. ಯಾವ ರೀತಿಯಲ್ಲಾದರೂ ಶ್ರೀಮಂತನಾಗಬೇಕು, ಯಾವ ರೀತಿಯಲ್ಲಾದರೂ ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ. ಆದ್ದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಕಮ್ಮಿ ಆಗ್ತಾ ಇದೆ. ಈ ಸಮಾಜವನ್ನು ಬದಲಾಯಿಸದಿದ್ದರೆ ಮುಂದೆ ಭಾಳ ಕಷ್ಟ. ಈ ಸಮಾಜವನ್ನು ಯಾವ ರೀತಿಯಲ್ಲಿ ಬದಲಾಯಿಸ್ಬೋದು ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿತ್ತು. ಯಾಕಂದರೆ ಇದಕ್ಕೆ ಮೂಲ ಕಾರಣ ಒಂದು ರೋಗ, ಅದರ ಹೆಸರು ದುರಾಸೆ. ದುರಾಸೆ ಅನ್ನೋ ಒಂದು ರೋಗದಿಂದ ಇವತ್ತು ಸಮಾಜದಲ್ಲಿ ಭಾಳಷ್ಟು ತಿಕ್ಕಾಟ ಶುರುವಾಗಿದೆ. ದುರಾಸೆಗೆ ಕಾನೂನಿನ ಹೆದರಿಕೆ ಕೂಡ ಇಲ್ಲ. ಅದಕ್ಕೆ ಒಂದೇ ಒಂದು ದಾರಿ, ನಮ್ಮ ಹಿರಿಯರು ಕಟ್ಟಿದಂಥ ಹಲವಾರು ಮೌಲ್ಯಗಳಲ್ಲಿ ಆ ಒಂದು ತೃಪ್ತಿ ಅನ್ನುವ ಗುಣ ನಾವು ಅಳವಡಿಸಿದರೆ ಖಂಡಿತವಾಗಿಯೂ ಈ ದುರಾಸೆಗೆ ಒಂದು ಮಟ್ಟ ಹಾಕಬಹುದು. ಇದ್ದದ್ರಲ್ಲೇ ಸಂತಸ ಪಡುವುದಕ್ಕಿಂತ ಅಥವಾ ಉತ್ತಮವಾದ ಗುಣ ಇನ್ಯಾವುದರಲ್ಲೂ ಇಲ್ಲ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂತ ಗೌರವ ಯಾವುದೂ ಇಲ್ಲ. ಬಂಧುಗಳೇ, ಈ ಥರ ಜೀವದ ಬಗ್ಗೆ ಕಾಳಜಿ ತಗೋಬೇಕಂದ್ರೆ ಒಬ್ಬ ಚಾಲಕ 1,000 ಫೈನ್ ಕಟ್ತಾನೆ ಸರ್. ಆ 1,000 ಫೈನ್ಗೆ ನೆಕ್ಸ್ಟ್ ಸರಿನೋ ಅವ್ನು ಫೈನ್ ಕಟ್ಟೋದಕ್ಕಿಂತ 1,000 ಫೈನ್ ಕಲೆಕ್ಟ್ ಮಾಡಿ ಒಂದು ಹೆಲ್ಮೆಟ್ನ ಅವ್ನಿಗೆ ಇಶ್ಯೂ ಮಾಡಿದ್ರೆ ಅವ್ನು ನೆಕ್ಸ್ಟ್ ಟೈಮಿಂದ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೋದಲ್ವ ಸರ್? ಅದನ್ನೇ ನೀವು ಬೇರೆ ಒಂದು ಕ್ರೈಮಿಗೆ ಹೋಲಿಸಿ ನೋಡಿ. ಒಬ್ಬ ಕೊಲೆ ಮಾಡಿದವನು
ಲೈಫ್ ಇಂಪ್ರಿಸನ್ಮೆಂಟ್ಗೆ ಹೋದರೆ ಏನಾಗ್ತದೆ? ಅವನು ಕಾಂಪ್ರಮೈಸ್ ಮಾಡ್ಕೊಳ್ಬೋದಾ? ಲೈಫ್ ಇಂಪ್ರಿಸನ್ಮೆಂಟ್ ಬೇಡ, ನನ್ನನ್ನು ಬೇರೆ ಏನಾದರೂ ಮಾಡಿ ಅಂತ. ಸೊ ನೋ, ಈ ಪನಿಷ್ಮೆಂಟ್ರಲ್ಲಿ ಒಂದು ಸಂದೇಶ ಇದೆ. ಮುಂದಕ್ಕೆ ತಪ್ಪು ಮಾಡಿದರೆ ಅದೇ ರೀತಿ ನಿಮಗೆ ಫೈನ್ ಆಗ್ತದೆ, ಇಲ್ಲದ್ರೆ ಜೈಲು ಶಿಕ್ಷೆ ಆಗ್ತದೆ ಅಂತ ಒಂದು ಹೆದರಿಕೆ ಇರಬೇಕನ್ನುವ ಹಿನ್ನೆಲೆಯಲ್ಲಿ ಫೈನ್ ಹಾಕೋದು. ಅದರಿಂದ ಆ ಫೈನ್ ಹಾಕಿದ್ದಕ್ಕೆ ನಾನು ಟೋಪಿ ಖರೀದಿ ಮಾಡ್ಬೋದು, ಹೆಲ್ಮೆಟ್ ಖರೀದಿ ಮಾಡ್ಬೋದು, ಇಲ್ಲ ನನಗೊಂದು ಹೆಲ್ಮೆಟ್ ಕೊಡಿ ಅಂತ ಹೇಳಿದರೆ ಫೈನಿನ ಬದಲಿಗೆ ತಪ್ಪು ಮಾಡಿದ್ದಕ್ಕೆ ಒಂದು ಇದು ಕೊಟ್ಟು ಪ್ರೆಸೆಂಟ್ ಕೊಟ್ಟಂಗೆ ಆಗ್ತದಲ್ಲ. ನೀವು ಲೋಕಾಯುಕ್ತ ಅಧಿಕಾರಿಯಾಗಿ ಕೆಲಸ ಮಾಡ್ತಿರುವಾಗ ಯಾವುದೇ ರಾಜಕೀಯ ಪಕ್ಷ ಅಥವಾ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಒತ್ತಡ ಏನಾದರೂ ಇದ್ದರೆ ಅದನ್ನು ಹೇಗೆ ನಿಭಾಯಿಸಿದ್ರಿ? ನಾನು ಅಕ್ರಮ ಗಣಿಗಾರಿಕೆಯ ವಿಚಾರ ಮಾಡ್ತಾ ಇದ್ದಾಗ ನನಗೆ ಇತರರ ಜೊತೆ 3 ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಒಂದು ಮಾಹಿತಿ ಬಂತು. ಅದನ್ನು ನಾನು ವಿಚಾರಣೆ ಮಾಡಿದೆ. ಆ ಸಂದರ್ಭದಲ್ಲಿ ಒತ್ತಡ ಕೂಡ ಬಂದಿತ್ತು ನನಗೆ, ನಿಮಗೇನು ಬೇಕಂತ. ನಾನು ಒತ್ತಡಕ್ಕೆ ಮಣಿದಿಲ್ಲ. 2 ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ, ಅದರಲ್ಲಿ ಒಬ್ಬರು ನನ್ನನ್ನು ಬರಮಾಡಿಕೊಂಡಂಥ, ಲೋಕಾಯುಕ್ತನಾಗಿ ಬರಮಾಡಿಕೊಂಡಂಥ ಮುಖ್ಯಮಂತ್ರಿ, ಇನ್ನೊಬ್ಬರು ಆವತ್ತಿನ ದಿವಸ ಮುಖ್ಯಮಂತ್ರಿ ಆಗಿದ್ದವರು. ಈ ರೀತಿ 3 ಜನರ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಆದರೆ ಅವರ ಒತ್ತಡಕ್ಕೆ ನಾನು ಮಣಿದಿಲ್ಲ, ತಲೆ ಬಾಗಿಸಿಲ್ಲ. ಕಾಂಗ್ರೆಸ್ನವರೊಬ್ಬರು, JDSನವರೊಬ್ಬರು, BJPಯವರೊಬ್ಬರು, 3 ಜನರ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಆಯ್ತಲ್ಲ? ಯಾಕೆಂದರೆ ನಾನು ಚಿಕ್ಕಂದಿನಿಂದಲೇ ಕಲ್ತ್ಕೊಂಡು ಬಂದವನು, ಇದ್ದದ್ರಲ್ಲೇ ಸಂತಸ ಪಡೋದಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಅಂತ. ಅದು ನನಗೆ ಬೇಡ. ಇಲ್ಲದ್ರೆ ಇಷ್ಟೊತ್ತಿಗೆ ನಾನು ಭಾಳಷ್ಟು ಮಾಡ್ಬೋದಿತ್ತು. ಮಿಕ್ಕಿದ್ದು ಎಷ್ಟು ಬೇಕು ಅದು ಭಾಳಷ್ಟು ಇದೆ. ನ್ಯಾಯಾಧೀಶನಾಗಿದ್ಲು ಬರ್ತಾ ಇತ್ತು ಒತ್ತಡ. ಯಾವುದಕ್ಕೂ ತಲೆ ಬಾಗಿಸಿಲ್ಲ. ಅದರಿಂದಾಗಿ ಇವತ್ತು ಈ ಮಕ್ಕಳ ಮುಂದೆ ನಿಂತ್ಕೊಂಡು ಮಾತಾಡುವ ಶಕ್ತಿ ನನಗಿದೆ. ನೀವು ಮಾತು ಶುರು ಮಾಡಬೇಕಾದ್ರೆ ಹೇಳಿದ್ರಿ ಮೊದಲು ಮಾನವನಾಗಬೇಕು ಅಂತ. ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಸರ್, ಮಗು ಹುಟ್ಟುತ್ತಾನೆ ವಿಶ್ವಮಾನವ ಅಂತ ಹೇಳಿ, ಯಾವುದೇ ಜಾತಿ ಧರ್ಮಕ್ಕೆ ಅವನು ಒಳಪಟ್ಟಿರೋದಿಲ್ಲ. ಆದರೆ ಈ ಗೌರ್ಮೆಂಟ್ ಜಾಬ್ಗಳಲ್ಲೆಲ್ಲ ಜಾಬಿಗೆ ಸೇರ್ಕೋಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಟೀಚಿಂಗ್ ಜಾಬೇ ತಗೊಳ್ಳಿ ಸರ್, ಯಾವುದಾದ್ರು ತಗೊಳ್ಳಿ, ಅಲ್ಲಿ ಕಾಸ್ಟ್ ರಿಸರ್ವೇಷನ್ ಅಂತ ಮಾಡಿದ್ದಾರೆ ಸರ್. ಅದು ಕಾಸ್ಟ್ ರಿಸರ್ವೇಷನ್ ಮಾಡಿದ್ದು ಕುವೆಂಪು ಅವರ ವಿಶ್ವಮಾನವ ಸಂದೇಶಕ್ಕೆ ಕೊಡ್ಲಿ ಪೆಟ್ಟು ಕೊಟ್ಟಾಗೈತಲ್ಲ ಸರ್? ಆಗ್ತದೆ. ಅದೇ ಇದ್ರ ಬಗ್ಗೆ ಇವಾಗ ನಾನು ಹೇಳಿದ್ದು, ಜಾತಿ ಆಧಾರದ ಮೇಲೆ ಒಂದು ನೇಮಕಾತಿಗೆ ಇದಕ್ಕೆ ರಿಸರ್ವೇಷನ್ ಅನ್ನೋದು ಇರಬಾರ್ದು ಅನ್ನೋದು ನನ್ನ ವಿಚಾರ. ಆದರೆ ಅಲ್ಲಿ ಅಧಿಕಾರದಲ್ಲಿರುವವರ ತಲೆಯಲ್ಲಿದೆ, ಇನ್ನೂ ಕೂಡ ಕೆಲವು ಸಮುದಾಯದವರಿಗೆ ವಿದ್ಯೆ ಆಕ್ಸೆಸ್ ಟು ದ ಎಜುಕೇಷನ್ ಇಲ್ಲ ಅನ್ನೋ ಅದು ಅವ್ರದ್ದೇ ಕಾರಣಕ್ಕಾಗಿ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಅದು ಇರೋಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನನ್ನ ಒಂದು ಸಲಹೆ ನಾನು ಕೊಟ್ಟಿದ್ದೇನೆ. ಏನಂದರೆ, ಅಂಥ ವ್ಯಕ್ತಿಗಳಿದ್ದರೆ, ಅವರು ವಿದ್ಯೆಯಿಂದ ವಂಚಿತರಾಗಿದ್ದರೆ ಅವ್ರಿಗೆ ಕೊಡಿ ರಿಸರ್ವೇಷನ್. ಆದರೆ ಇವತ್ತು ರಿಸರ್ವೇಷನ್ನ ಲಾಭ ಯಾರಿಗೆ ಹೋಗುವುದು? ಅವರಲ್ಲಿ ಯಾರು ವಿದ್ಯಾವಂತರಿದ್ದಾರೆ ಅವರಿಗೆ ಮಾತ್ರ. ಅವರಿಗೆ ವಿದ್ಯೆಯಿಂದ ಏನು ಅಡಚಣೆ ಆಗಿಲ್ಲ. ಅದಕ್ಕಾಗಿ ಒಂದು ವೇಳೆ ರಿಸರ್ವೇಷನ್ನ ಅಗತ್ಯ ಇವತ್ತಿಗೂ ಇದೆ ಅಂದರೆ ಮಾಡಿ. ಯಾರಿಗೆ ವಿದ್ಯೆಗೆ ಹೋಗೋಕ್ಕೆ ತಡ ಆಯಿತು, ಯಾಕಂದರೆ ಆರ್ಥಿಕ ಸಪೋರ್ಟ್ ಇರಲಿಲ್ವೋ ಅಂಥವ್ರಿಗೆ ಕೊಡಿ.